ನಮಸ್ಕಾರ ಕರ್ನಾಟಕ. ನನಗೆ ನಿನ್ನೆಯಿಂದ ಕಡಿಮೆ ಅಂದ್ರು ಒಂದು 100ಕ್ಕೂ ಹೆಚ್ಚು ಮೆಸೇಜು. ಏನಕ್ಕೆ ಮೆಸೇಜು ಅಂತಂದ್ರೆ, ಗಿರೀಶ್ ಮಠಣ್ಣ ಅವ್ರ ಬಗ್ಗೆ ತಾವು ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಇಡೀ ಹೋರಾಟದ ಮೇಲೆ ಪರಿಣಾಮ ಬೀಳುತ್ತೆ ಅಂತ. ಒಂದಷ್ಟು ಜನ ಗಿರೀಶ್ ಮಠಣ್ಣ ಅವರ ಅಭಿಮಾನಿಗಳು ಮೆಸೇಜ್ ಮೇಲೆ ಮೆಸೇಜ್ ಮಾತಾಡ್ತಾ ಇದ್ದಾರೆ. ನನಗೇನು ಬೇಜಾರಿಲ್ಲ. ಕಾರಣ ಯಾಕೆ ಅಂತಂದ್ರೆ, ಹೋರಾಟ ಅಂದಮೇಲೆ ಇವೆಲ್ಲ ನಾವು ನೋಡ್ಕೊಂಡೇ ಬಂದಿರೋದು. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಧರ್ಮಸ್ಥಳದ ಹೋರಾಟ ಬರೀ ಧರ್ಮಸ್ಥಳಕ್ಕೆ ಸೀಮಿತವಾಗಿಲ್ಲ, ಬೆಳ್ತಂಗಡಿಗೆ ಸೀಮಿತವಾಗಿಲ್ಲ, ಮಂಗಳೂರಿಗೆ ಸೀಮಿತವಾಗಿಲ್ಲ, ಬೆಂಗಳೂರಿಗೂ ಸೀಮಿತವಾಗಿಲ್ಲ, ಇಡೀ ಪ್ರಪಂಚದಾದ್ಯಂತ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇದನ್ನ ಮುನ್ನಡೆಸುವ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆಮೇಲೆ ಈ ಒಂದು ಮಿಷನ್ ಸಕ್ಸಸ್ಫುಲ್ ಆಗ್ಬೇಕೇ ಹೊರತು ಜಗದೀಶ್ ಒಳ್ಳೇದಾಯ್ತಾ, ಗಿರೀಶನ್ಗೆ ಒಳ್ಳೇದಾಯ್ತಾ, ಮಹೇಶ್ ತಿಮ್ರೋಡಿ ಅವ್ರಿಗೆ ಒಳ್ಳೇದಾಯ್ತಾ, ಆಮೇಲೆ ಸಮೀರ್ಗೆ ಹೆಸರಾಯ್ತಾ, ಇದೆಲ್ಲ ಇಂಪಾರ್ಟೆಂಟ್. ದ ಮಿಷನ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್. ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ಬರೀ 13 ವರ್ಷದಿಂದ ಮಾಡ್ತಾ ಇದ್ದಂತ ಹೋರಾಟವನ್ನ ಒಬ್ಬ ವ್ಯಕ್ತಿ ಬಂದಾಗ ಅದನ್ನ SIT ರಚನೆ ಮಾಡಿ ಅದನ್ನ ಸರ್ಕಾರಕ್ಕೆ ಒತ್ತಡ ಹಾಕೋದ್ರಲ್ಲಿ ಸಾರ್ವಜನಿಕ 7 ಕೋಟಿ ಕನ್ನಡಿಗರ ಪಾಲು, ನಮ್ಮ ಪಾಲು ತುಂಬಾ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಇದನ್ನ ಯಾರಾದ್ರೂ ಮುಳುಗಿಸ್ಬಿಡ್ತಾರ ಅಂತ ಒಂದು ಅನುಮಾನ ನಮಗೆ ಸದಾಕಾಲ ಕಾಡ್ತಾ ಇರೋದಂತೂ ಖಂಡಿತವಾಗಿ ಕಾಣಿಸ್ತಾ ಇದೆ. ನನಗೊಂದು ಅಷ್ಟು ಪ್ರಶ್ನೆಗಳಿದೆ ಧರ್ಮಸ್ಥಳದ ಹೋರಾಟದವಾಗಿ. ನೆನ್ನೆ ಗಿರೀಶ್ ಮಠಣ್ಣನನ್ನ ಪ್ರಶ್ನೆ ಮಾಡಿದ್ದು ಕೂಡ ಇದೇ ವಿಚಾರ ಇಟ್ಟುಕೊಂಡು. ದ ಕ್ವಶನ್, ಒಂದಷ್ಟು ಅನುಮಾನದ ಪ್ರಶ್ನೆಗಳನ್ನ ಬಗೆಹರಿಸಬೇಕು. ಯಾಕೆ ಅಂತಂದ್ರೆ, ನಾನು ಗಿರೀಶ ಮಠಣ್ಣನ ನಾನು ಬರೀ ಅಲ್ಲಿ ಇಲ್ಲಿ ನೋಡಿದೆ ಹೊರತು, ಇಲ್ಲಿ ಮನೆ ಸ್ವತಂತ್ರ ಉದ್ಯಾನವನದಲ್ಲಿ ನನಗೆ ಯಾರೋ ಹೇಳಿದ್ರು ಕಾಂಗ್ರೆಸ್ ಅವರು ಶಾಮಿಯಾನ ಹಾಕ್ಸ್ಕೊಟ್ರು, ಅಲ್ಲಿ ಹೋರಾಟ ನಡೀತು ಅಂತ. ಇವನ್ ಅದ್ರ ಬಗ್ಗೆ ಕೂಡ ನಮ್ಗೆ ಒಂದಷ್ಟು ಪ್ರಶ್ನೆಗಳಿದೆ. ಸ್ವತಂತ್ರ ಉದ್ಯಾನವನದಲ್ಲಿ ಹೋರಾಟಕ್ಕೋಸ್ಕರ ಕರೆದಂತ ಸಭೆ ಏನಿದೆ ಅದು ಕಾಂಗ್ರೆಸ್ ಸ್ಪಾನ್ಸರ್ಡ್ ಅಂತ ಕೆಲವರು ಮಾತಾಡ್ಕೊಂಡ್ರು. ನನಗೆ ಕಾರಣ ಗೊತ್ತಿಲ್ಲ. ಬಟ್ ಆದರೆ ನಮ್ಗೊಂದಷ್ಟು ಪ್ರಶ್ನೆಗಳಿತ್ತೆ. ಇಷ್ಟು ದೊಡ್ಡ ಹೋರಾಟದಲ್ಲಿ 5,000 ಕೇಳಿದ್ರೆ ನಾವೇ ಕೊಡ್ತಾ ಇದ್ರಿ, ಯಾರೋ ಕಾಂಗ್ರೆಸ್ ಅವ್ರ ಕೈಯಲ್ಲಿ ಶಾಮಿಯಾನ ಹಾಕ್ಸಿ ಅಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿ ಭಾಷಣ ಮಾಡುವಂತ ಅವಶ್ಯಕತೆ ಇತ್ತ ಅನ್ನೋ ಒಂದು ಪ್ರಶ್ನೆ ಕೂಡ ಅಲ್ಲಿಂದನೂ ಕೂಡ ಕಾಡ್ತಾ ಇದೆ. ಅದೇ ಸಭೆಯಲ್ಲಿ ನಾನು ಗಿರೀಶ್ ಮಠಣ್ಣನ ಅವರನ್ನ ನಾನೇ ಮಾತಾಡ್ಸೆ, ನನ್ನ ಪಕ್ಕದಲ್ಲೇ ಕೂತಿದ್ರು. ನನ್ನ ನಂಬರ್ ಅವ್ರು ಕೊಟ್ಟೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕಳೆದ 3 ತಿಂಗಳ SIT ಏನೇನ್ ಆಗ್ತಾ ಇದೆ, ಒಬ್ಬ ಆರೋಪ ಎತ್ಕೊಂಡ್ಬಂದಂತ ಕಂಪ್ಲೇಂಟ್ ಕೊಟ್ಟು FIR ಮಾಡಿ ಮಾನ್ಯ ಮ್ಯಾಜಿಸ್ಟ್ರೇಟ್ ಮುಂದೆ ತನ್ನ ಹೇಳಿಕೆಯನ್ನು ರುಜುವಾತು ಮಾಡಿ, ನಾನು ಈ ಒಂದು ಧರ್ಮಸ್ಥಳದ ಹೋರಾಟವನ್ನ ಒಂದು ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋಗ್ತೀನಿ ಅಂತ ಹೇಳದಂತ ಒಬ್ಬ ಭೀಮನ ಜೊತೆಲಿ ಬಂದಂತ ಲಾಯರ್ ಆಗಿರ್ಬೋದು, ಧನಂಜಯ ಅವರಾಗಿರ್ಬೋದು, ಅವ್ರನ್ನ ಕರ್ಕೊಂಡ್ಬಂದಂತ ಗಿರೀಶ್ ಮಠಣ್ಣನವರಾಗಿರ್ಬೋದು, ಪಳವಳಿಕೆಯಲ್ಲಿ ಸಿಕ್ಕಿದ್ರು ಕೂಡ ಏನೂ ಸಿಕ್ಕೇ ಇಲ್ಲ, ಏನೂ ಆಗೇ ಇಲ್ಲ ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರುವಂತ SIT ಆಗಿರ್ಬೋದು. ಕಳೆದ 2 ತಿಂಗಳಾಯ್ತು ಭೀಮ ಅರೆಸ್ಟ್ ಆಗಿ ಅವನನ್ನ ಹೊರಗಡೆ ಕರ್ಕೊಂಡ್ಬರ್ಬೇಕು ಅನ್ನೋ ಒಂದು ಪ್ರಮೇಯನೇ ಇರದೆ, ನಮ್ಮ ಸಮಸ್ಯೆಗಳೇ ಜಾಸ್ತಿ ಅಂತ ಹೊರಗಡೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳಕ್ಕೆ SIT ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರುವ ಕೆಲವು ಕರ್ನಾಟಕ ರಾಜ್ಯದ ಸರ್ಕಾರದ ಜೊತೆ, SIT ಜೊತೆ, ಪೊಲೀಸರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರೋ ಕೆಲವು ಮುಖವಾಡ ಹೋರಾಟಗಾರರೇ ಆಗಿರ್ಬೋದು. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, SIT ರಚನೆಯಾಗಿ ಕೊಲೆಗಾರನಿಗೆ ಶಿಕ್ಷೆ ಆಗದ ಬದಲು ಒಬ್ಬ ಕಂಪ್ಲೇಂಟೆಂಟ್ ಅರೆಸ್ಟ್ ಮಾಡಿದ್ದಾರಲ್ಲ. 2.5 ತಿಂಗಳಾಯ್ತು, 75 ದಿವಸ ಆಯ್ತು. ಯಾರೂ ಕೂಡ ಭೀಮನನ್ನ ಹೊರಗಡೆ ಕರ್ಕೊಂಬರೋ ಅಂತ ಪ್ರಯತ್ನ ಯಾಕೆ ಮಾಡಿಲ್ಲ? ನನ್ನ ಮೊದಲ ಪ್ರಶ್ನೆ. ಯಾಕೆ ಕರ್ಕೊಂಬರ್ಬಾರ್ದಾಗಿತ್ತು? ಓಕೆ, ಇದು ಹೋರಾಟನಪ್ಪ, ಅವನಿಗೆ ಜೈಲಲ್ಲೇ ಇರಬೇಕು, ಇದೆಲ್ಲ ಅನುಭವಿಸಲೇಬೇಕು ಅನ್ನೋದಾಯ್ತು ಅಂತಂದ್ರೆ, ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಅದೇ ಭೀಮನ ಕೈಯಲ್ಲಿ SIT ಅವರು ಜಯಂತ್, ಮಹೇಶ್ ತಿಮ್ರೋಡಿ, ಗಿರೀಶ್ ಮಠಣ್ಣ ಇನ್ನ ಹಲವು ಜನರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡಿಸಿ ನಿನ್ನೆ ನೋಟಿಸ್ ಅನ್ನ ಕೊಟ್ಟು ಇವತ್ತು ಹಾಜರಾಗಬೇಕು. ಇವತ್ತು SIT ಮುಂದೆ ಹಾಜರಾದ್ರೆ
ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯದಿಂದ ನನ್ನ ಹೈಕೋರ್ಟ್ಗೆ ಹೋಗಿ ಯಾವುದೇ ಬಲವಂತದ ಕ್ರಮ ಆಗಬಾರದು ಅಂತ ಆದೇಶ ಮಾಡಿಸ್ಕೊಂಡ್ಬಂದಂತ ಗಿರೀಶ್ ಮಟ್ಟಣ್ಣ ಅವರು ಮತ್ತೆ ಅವರ ಸಂಗಡಿಗರನ್ನ ನಾನು ಕೇಳೋದ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ನಿಮಗೋಸ್ಕರ ನನ್ನ ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡಿ ಪ್ರೊಟೆಕ್ಷನ್ ಆರ್ಡರ್ಸ್ ನ ತಗೊಂಡ್ಬಂದಿರೋ ಅಂತ ಗಿರೀಶ್ ಮಟ್ಟಣ್ಣ ಅವರು ಮತ್ತೆ ಅವರ ತಂಡವನ್ನ ನಾನ್ ಕೇಳೋದೇನು ಅಂತಂದ್ರೆ, ಇದೇ ಭೀಮಾ ಒಳಗಡೆ ಹೋಗಿ ಅವನಿಗೆ ನಮ್ ಪ್ರಕಾರ SIT ಪ್ರಕಾರ ಅವನ ಆರೋಪಿ ಇರಬಹುದು, ನಮ್ ಪ್ರಕಾರ ಅವನೊಬ್ಬ ಕಂಪ್ಲೇನೆಂಟ್ ಅನ್ನ 2.5 ತಿಂಗಳು ಒಳಗಡೆ ಇಟ್ಟಿದ್ರಲ್ಲ, ಅವನನ್ನ ಹೊರಗಡೆ ತರುವಂತ ಪ್ರಯತ್ನ ಈ ಹೋರಾಟದ ಮುಂದತ್ವವನ್ನು ವಹಿಸಿರುವಂತ ಗಿರೀಶ್ ಮಟ್ಟಣ್ಣ ಮತ್ತು ಅವರ ತಂಡ ಯಾಕೆ ಮಾಡಲಿಲ್ಲ? ಇವತ್ತು ಅದೇ ಭೀಮನ ಕೈಯಲ್ಲಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಸು ನೀವು ಅರೆಸ್ಟ್ ಆಗ್ತೀವಿ ಅಂದಾಗ ಹೈಕೋರ್ಟ್ ಇಂದ ಪ್ರೊಟೆಕ್ಷನ್ ಆರ್ಡರ್ ತರೋ ಅಂತ ಗಿರೀಶ್ ಮಟ್ಟಣ್ಣನವರೇ, ಇದೇ ಭೀಮನನ್ನ SIT ನಲ್ಲಿ ಕೊಳೆಯಕ್ಕೆ ಯಾಕೆ ಬಿಟ್ಟಿದ್ದೀರಾ? ವೈ ಆರ್ ಯು ಲೆಫ್ಟ್ ಹಿಮ್? ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೈಕೋರ್ಟ್ ಇಂದ ಪ್ರೊಟೆಕ್ಷನ್ ಆರ್ಡರ್ ತರೋ ನೀವು ಅವನ ರಿಲೀಸ್ಗೋಸ್ಕರ, ಭೀಮನ ರಿಲೀಸ್ಗೋಸ್ಕರ SIT ಮಾಡ್ತಾ ಇರುವಂತ ಷಡ್ಯಂತ್ರ, ಅವನನ್ನ ಬಳಸ್ಕೊಂಡು ಮಾಡ್ತಾ ಇರೋ ಷಡ್ಯಂತ್ರ ವಿರುದ್ಧ ಯಾಕೆ ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಪೆಟಿಷನ್ ಯಾಕಾಗಿಲ್ಲ? ಓಕೆ ನಿಮ್ಮ ಹತ್ರ ಶಕ್ತಿ ಇದೆ, ನೀವು ಬಿಡಿಸ್ಕೊಂಬಂದ್ರೆ ಭೀಮನ್ ಕೊಳಿಲಿ, ಆಯ್ತು. ಭೀಮನಲ್ಲೇ ಕೊಳಿತಾ ಇದ್ರೆ ಈ ಒಂದು ಕೇಸಿನ ಜೀವಾಳ ಅವನನ್ನ ಹೊರಗಡೆ ತರಕ್ಕೆ ನೀವು ಪ್ರಯತ್ನ ಬೀಳ್ತಾ ಇಲ್ಲ. ಯಾರಾದ್ರೂ ನಮ್ಮಂತವ್ರು ಪ್ರಯತ್ನ ಬಿಡಬೇಕು ಅಂತಂದ್ರೆ ಅದಕ್ಕೆ ಮಾಹಿತಿನೂ ಕೊಡ್ತಾ ಇಲ್ಲ. ಅಂದ್ರೆ ನಮಗಿರೋ ಮಾಹಿತಿ ಅಕಸ್ಮಾತ್ SIT ಕಸ್ಟಡಿನಲ್ಲಿ ಅಕಸ್ಮಾತ್ ಅಂತ ಹೇಳ್ತಾ ಇದ್ದೀನಿ, ಭೀಮಾ ಸತ್ತೋದ, ಆತ್ಮಹತ್ಯೆ ಮಾಡ್ಕೊಂಡ ಅಂತ ಬಂದ್ರೆ ಅಲ್ಲಿಗೆ ಕೇಸನ್ನೇ ಮುಚ್ಚಾಕದಂಗೆ ಅಲ್ವಾ? ಆಗಲ್ಲ ಅಂತನಾ? 100% ಆಗತ್ತೆ. ನಮ್ಗೆ ಇದೇ ರೀತಿ ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ ಕೊಲೆಗಾರರ ಕಡೆಯವರು, SIT ನಲ್ಲಿ ಒಂದಷ್ಟು ಅಧಿಕಾರಿಗಳು ಅಂತ ನಮ್ಗೊಂದಷ್ಟು ಮಾಹಿತಿ ಇದೆ. ಅಕಸ್ಮಾತ್ ನಾಳೆ ಭೀಮಾ ನೇಣಾಕಂಡ್ ಸತ್ತೋದ, ಒಂದು ಲೆಟರ್ ಬರ್ದಿಟ್ಟು, ಮೊನ್ನೆ ತಾನೇ ಚಾಮರಾಜನಗರದಲ್ಲಿ ಒಬ್ಬ ವಾಟರ್ ಮ್ಯಾನ್ 27 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಲೆಟರ್ ಬರ್ದಿಕ್ಕೆ ಆತ್ಮಹತ್ಯೆ ಲೆಟರ್ ಬರ್ ಸತ್ತೋದ. ಅಕಸ್ಮಾತ್ ಅದೇ ರೀತಿ ಲೆಟರ್ ಬರ್ದು ಭೀಮಾನ ಸತ್ತೋದ್ರೆ ಕೇಸು ಮುಚ್ಚೋದಂಗೆ ಅಲ್ವಾ? ಯಾಕೆ ಭೀಮನನ್ನ ಹೊರಗಡೆ ಕರ್ಕೊಂಬರಂತ ಕಾರ್ಯಕ್ರಮಕ್ಕೆ ಮಿಸ್ಟರ್ ಗಿರೀಶ್ ಮಟ್ಟಣ್ಣ ಅವರು ನಿಮ್ಮ ತಂಡ ಯಾಕೆ ಪ್ರಯತ್ನ ಬಿದ್ದಿಲ್ಲ? ಓಕೆ, ಉತ್ತರ ಇಲ್ಲ, ಉತ್ತರ ಕೊಡಿ, ನೋ ಪ್ರಾಬ್ಲಮ್. ನೆಕ್ಸ್ಟ್, ಮಹೇಶ್ ತಿಮ್ರಡಿ ಅವರ ಮೇಲೆ 14 ಕೇಸು, ಅವ್ರ ಊರ್ ಬಿಡಂಗಾಯ್ತು. ನೀವು ಅವ್ರ ಜೊತೆನಲ್ಲೇ ಇದ್ದೀರಾ ಗಿರೀಶ್ ಅವರೇ, ನಿಮ್ಮ ಮೇಲೆ ಕೇಸು ಸ್ವಲ್ಪ ಕಡಿಮೆ ಆಗ್ತಾರೆ, ನಿಮ್ಮನ್ನ ಅರೆಸ್ಟ್ ಮಾಡಲ್ಲ. ನಿಮಗೂ SIT ಪೊಲೀಸ್ ಅವ್ರಿಗೆ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ನನ್ನ ಮೇಲೇನು 6 ಕೇಸ್ ಹಾಕರು, ನನ್ನ ಮನೆಗೂ ಪೊಲೀಸ್ ಅವ್ರನ್ನು ಗೋದ್ರು, ನನಗೇನು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನಾನು ಅಂಡರ್ಸ್ಟ್ಯಾಂಡಿಂಗ್ ಬರೋದು ಇಲ್ಲ. ನೀವು ಮಹೇಶ್ ತಿಮ್ರೋಡಿ ಅವ್ರ ಜೊತೆ ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ಮ ಮೇಲೆ ಮಹೇಶ್ ತಿಮ್ರೋಡಿ ಅವರ ಮೇಲೆ ಮಾಡಿದಂತ ತೀವ್ರವಾದಂತ ದಾಳಿ, ಗಡೀಪಾರು ಯಾಕೆ ಮಾಡ್ತಾ ಇಲ್ಲ? ನಿಮಗೂ ಮತ್ತೆ ಪೊಲೀಸ್ ಇಲಾಖೆ ಅವ್ರಿಗೆ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ನಿಮಗೂ SIT ಅವ್ರಿಗೆ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? SIT ಇಂಟ್ರಾಗೇಷನ್ ಹೋಗಿ ಬಂದು SIT ಅವರನ್ನೇ ನೀವು ಹೊಗಳ್ತೀರಾ. ಏನ್ SIT ಅವ್ರು ನಿಮಗೆ ಸಂಬಂಧನ? ನಮ್ಗೆ ಅನುಮಾನ ಇದೆ. ಅನುಮಾನಗಳನ್ನ ಬಗೆಹರಿಸ್ಬೇಕು. ಯಾಕಂತಂದ್ರೆ ನಾವು ಕೂಡ 6 ಕೇಸ್ ಹಾಕ್ಸ್ಕೊಂಡಿದೀವಿ. ನಮಗೂ ಕೂಡ ಎಷ್ಟು ಇಂಪಾರ್ಟೆಂಟ್ ಈ ಕೇಸು ಅಂತ. ನಾವ್ಯಾಕೆ ಯಾವನೋ ಹೋರಾಟನ ಮಾರಾಟ ಮಾಡ್ಕೊಳಕ್ಕೆ ಯಾವನೋ ರೆಡಿ ಇದ್ರೆ ನಾವುಗಳು ಬಲಿಪಶು ಆಗಕ್ಕೆ ನಾವ್ಯಾರು ರೆಡಿ ಇಲ್ಲ. ವಿ ಆರ್ ನಾಟ್ ರೆಡಿ. ನಾವು ಹೋರಾಟ ಮಾಡ್ತಾ ಬೇಕಾರೆ ನಾವು ಕಾನೂನ ಬಳಸ್ತೀವಿ ಹೊರತು ಅಡ್ಜಸ್ಟ್ಮೆಂಟ್ ರಾಜಕೀಯಕ್ಕೆ ನಾವು ಹೋಗಲ್ಲ. ಆಮೇಲೆ ನಿನ್ನೆ ನಿಮಗೆ ಹೈಕೋರ್ಟ್ ರಕ್ಷಣೆ ಸಿಗುತ್ತೆ ಆದೇಶದಲ್ಲಿ. ಅದೇ ರೀತಿ ಭೀಮನನ್ನ ಪ್ರೊಟೆಕ್ಷನ್ ಮಾಡ್ಕೊಳಕ್ಕೆ ಯಾಕೆ ಪೆಟಿಷನ್ ಹಾಕಿಲ್ಲ? ಭೀಮನನ್ನ ಹೊರಗಡೆ ರಿಲೀಸ್ ಮಾಡ್ಸಕ್ಕೆ ಗಿರೀಶ್ ಮಟ್ಟಣ್ಣ ಯಾಕೆ ಇದೇ ಅಡ್ವೊಕೇಟ್ ಬಾಲನ್ ಅವರನ್ನ ರಿಕ್ವೆಸ್ಟ್ ಮಾಡಿಸಿ ಹಾಕಬಹುದಾಗಿತ್ತಲ್ವಾ? ಇದೇ SIT ಅವರು ಆ ಭೀಮನನ್ನ ಬಳಸ್ಕೊಂಡು ನಿಮ್ಮ ಮೇಲೆ ದೂರು ಕೊಟ್ಟು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂದಾಗ ನೀವುಗಳು ಹೈಕೋರ್ಟ್ ಮೊರೆ ಹೋಗಿ ಪ್ರೊಟೆಕ್ಷನ್ ಆರ್ಡರ್ ತಗೊಂಡ್ಬಂದಿದ್ದೀರಾ. ಅದೇ ಭೀಮನನ್ನ SIT ಮುಷ್ಟಿಯಿಂದ ಬಿಡಿಸೋಕೋಸ್ಕರ ಗಿರೀಶ್ ಮಟ್ಟಣ್ಣ, ನೀವು ನಿಮ್ಮ ತಂಡ ಅಥವಾ ನಿಮ್ಮ ಬಾಲನ್ ಸರ್ ಆಗಿರ್ಬೋದು, ಯಾಕೆ ಪ್ರಯತ್ನ ಬಿದ್ದಿಲ್ಲ? ಆಮೇಲೆ ಈ ಕೇಸ್ಗೆ ನಾನ್ ಕಾಲಿಟ್ಟಿದ್ದು ಸ್ಪಷ್ಟವಾಗಿ ಹೇಳ್ತೀನಿ, ನ್ಯಾಯ ಸಿಗಲಿ ಅಂತ.
ನನಗೆ ಹೆಸರಾಗ್ಲಿ ಅಂತಲ್ಲ, ನಾನು ಕರ್ನಾಟಕದಲ್ಲಿ ಸಾಕಷ್ಟು ಹೆಸರು ಮಾಡ್ಕೊಂಡಿದ್ದೀನಿ, ಮನೆ ಮನೆ ಮಾತಾಗಿದ್ದೀನಿ. ನನಗೇನು ಧರ್ಮಸ್ಥಳ ಕೇಸ್ ಬೇಕಾಗಿರ್ಲಿಲ್ಲ. ನಾನು ಇಷ್ಟು ವರ್ಷದ ಸೌಜನ್ಯ ಹೋರಾಟದಲ್ಲಿ ಎಲ್ಲೂ ಕೂಡ ಪಾಲ್ಗೊಂಡಿಲ್ಲ. ಯಾಕೆ ಅಂತಂದ್ರೆ ನನಗೆ ಕ್ಲಾರಿಟಿ ಇರಲಿಲ್ಲ. ಯಾವಾಗ ಅಡ್ವೊಕೇಟ್ ಧನಂಜಯ ಅವರು ಈ ಕೇಸ್ಗೆ ಕಾಲಿಟ್ರು, ನಮಗೆ ಒಂದು ಕಾನ್ಫಿಡೆನ್ಸ್ ಬಂದೆ, ಅಡ್ವೊಕೇಟ್ ಧನಂಜಯ ಅವರು ಇದಾರ ಅಂದ್ಮೇಲೆ ಇದು ಕೇಸಲ್ಲಿ ಒಂದು ಒಳ್ಳೆತನ ಇರ್ತದೆ, ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಹೋಗುತ್ತೆ. ಆಮೇಲೆ ಅಫ್ಕೋರ್ಸ್ ಧನಂಜಯ ಅವರ ಡೈಲಾಗ್ ಅನ್ನ ಇವತ್ತು ಕೂಡ ನಾನು ಮರೆಯಕ್ಕಾಗಲ್ಲ. ಎಲ್ಲಾ ಅಡ್ವೊಕೇಟ್ ನೋಡಿದ್ದೀರಾ, ನಮ್ಮಂತ ಅಡ್ವೊಕೇಟ್ ನೋಡಿಲ್ಲ ಅಂತ. ಈ ಡೈಲಾಗ್ ಅನ್ನ ಕೇಳಿದಾಗ ನಾನು ಹುಮ್ಮನ್ಸಾದೆ. ನನಗೂ ಕೂಡ ಕರ್ಕೊಂಡ್ ಬಂದವ್ರು ಯಾರು? ನನಗಿರೋ ಮಾಹಿತಿ ಪ್ರಕಾರ ಧನಂಜಯ ಅವ್ರನ್ನ ಕರ್ಕೊಂಡ್ ಬಂದವರು ಗಿರೀಶ್ ಮಟ್ಟಣ್ಣವರು. ಗಿರೀಶ್ ಮಟ್ಟಣ್ಣನವರೇ, ಧನಂಜಯ ಅವರು ಎಲ್ಲೋದ್ರು? ಈ ಕೇಸಿಂದ ಅವರು ಹಿನ್ನಡೆ ಆಗಕ್ಕೆ ಕಾರಣ ಏನು? ಕರ್ನಾಟಕ ಕೇಳ್ತಾ ಇದೆ, ತಾವು ಅದಕ್ಕೆ ಉತ್ತರ ಕೊಡಬೇಕು. ಧನಂಜಯ ಅವರ ಪಾತ್ರ ಏನು? ಧನಂಜಯ ಅವರು ಸುಮ್ಮನೆ ಆಗ್ಲಿಕ್ಕೆ ಕಾರಣ ಏನು? ಇಷ್ಟು ದಿನ ಭೀಮನನ್ನು ಅಲ್ಲೇ SIT ನಲ್ಲಿ ಕೊಳೆಯಕ್ಕೆ ಬಿಟ್ಟಿರೋದಕ್ಕೆ ಕಾರಣ ಏನು? ಭೀಮನನ್ನೇನಾದ್ರೂ ಮುಗ್ಸಕ್ಕೆ ಒಳಗಿನ ಶಕ್ತಿಗಳೇನಾದ್ರೂ ಸ್ಕೆಚ್ ಹಾಕಿದಿರಾ? ಅದಕ್ಕೆ ಷಡ್ಯಂತ್ರ ನಡೀತಾ ಇದೆಯಾ? ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಳಕ್ಕೆ ಹೈಕೋರ್ಟ್ ಮೊರೆ ಹೋಗೋ ಅಂತ ಏನೋ ಗಿರೀಶ್ ಮಟ್ಟಣ್ಣ ಅದೇ ಭೀಮನನ್ನ ಬಿಡಿಸ್ಲಿಕ್ಕೆ ಯಾಕೆ ಪ್ರಯತ್ನ ಬೀಳಲಿಲ್ಲ ಅಣ್ಣ? ಅದನ್ನ ಕೇಳ್ತಾ ಇದ್ದೀವಣ್ಣ, ಆರಾಮಾಗಿ ಉತ್ತರ ಕೊಡಿ ಅಣ್ಣ. ನನಗೆ ನಿನ್ನೆಯಿಂದ ಕನಿಷ್ಠ 100ಕ್ಕೂ ಹೆಚ್ಚು ಫೋನು, 500ಕ್ಕೂ ಹೆಚ್ಚು ಮೆಸೇಜ್ ಗಿರೀಶ್ ಮಟ್ಟಣ್ಣನ ಬಗ್ಗೆ ಮಾತಾಡಬೇಡಿ ಅಂತ. ಯಾಕೆ ನಿಮ್ಗೆ ಗಿಲ್ಟಿ ಗಿರೀಶ್ ಮಟ್ಟಣ್ಣ? ಯಾಕೆ ನಿಮ್ಗೆ ಗಿಲ್ಟಿ? ಐ ವಾಂಟೆಡ್ ಟು ನೋ. ಓಕೆ, ಇದೆಲ್ಲ ಬಿಟ್ಟಾಕನ ಗಿರೀಶ್ ಮಟ್ಟಣ್ಣನವರ್ ಪವರ್ ಟಿವಿ ಅನ್ನೋ ಬಾಯಿಗೆ ಬಂದಾಗೆ ನಿಮ್ಮನ್ನ ಅದ್ಯಾವುದೋ ಟಿವಿಲಿ ಕುತ್ಕೊಂಡು ಎಷ್ಟೆಷ್ಟು ಕೆಟ್ಟ ಪದ ಬಳಸ್ದ. ಯಾಕೆ ಅವನ ಮೇಲೆ ಕೇಸ್ ಹಾಕಿಲ್ಲ ಗಿರೀಶ್ ಮಟ್ಟಣ್ಣ? ನಮಗೆ ನಿಮ್ಮಿಂದ ಉತ್ತರ ಬೇಕಾಗಿದೆ. ಪವರ್ ಟಿವಿ ರಾಕೇಶ ನಿಮ್ ಸಂಬಂಧಿನ ಅಥವಾ ನಿಮಗೂ ಅವ್ರಿಗೆ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ಅಷ್ಟು ಕೆಟ್ಟ ಕೆಟ್ಟ ಪದಗಳನ್ನು ಆಟಾಡಿದ ಮೇಲೂ ಸಹ ಅವನ ಮೇಲೆ ಯಾಕೆ ತಾವು ದೂರು ಕೊಡ್ಲಿಲ್ಲ? ಸುಮ್ಮನೆ ಧ್ವನಿ ಮಾಡಿದವರ ಮೇಲೆ ಕರ್ನಾಟಕದಾದ್ಯಂತ 150ಕ್ಕೂ ಹೆಚ್ಚು ಸುಳ್ಳು ಕೇಸುಗಳನ್ನ, ರೌಡಿ ಶೀಟರ್ಗಳನ್ನ ಇದೇ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆ ಕೈಯಲ್ಲಿ ಮಾಡಿಸಿದೆ. ಅಂತ ಸಂದರ್ಭದಲ್ಲಿ ಅಷ್ಟು ಕೆಟ್ಟ ಪದಗಳನ್ನ ಬಳಸಿದಂತ ರಾಕೇಶ್ ಪವರ್ ಟಿವಿ ಅವರ ಮೇಲೆ ತಾವು ಕಾನೂನು ಕ್ರಮ ಯಾಕೆ ಜರುಗಿಸಲಿಲ್ಲ? ಗಿರೀಶ್ ಮಟ್ಟಣ್ಣ ಅಣ್ಣ ದಟ್ಸ್ ಆಲ್ ಅಣ್ಣ. ದಿಸ್ ಇಸ್ ಮೈ ಕ್ವಶನ್ಸ್. ಇಫ್ ಪಾಸಿಬಲ್ ಉತ್ತರ ಕೊಡಣ್ಣ. ಓಕೆ, ಆಮೇಲೆ ಈ ಹೋರಾಟನ ಎಲ್ಲಿಗೆ ತಗೊಂಡೋಗ್ಬೇಕು ಅಂತಿದ್ಯಾ ಗಿರೀಶ್ ಮಟ್ಟಣ್ಣ? ಕರ್ನಾಟಕಕ್ಕೆ ದಯಮಾಡಿ ತಿಳಿಸಣ್ಣ. ದಿಸ್ ಇಸ್ ವಾಟ್ ವಿ ವಾಂಟೆಡ್ ಟು ಆಸ್ಕ್, ಇನ್ಕ್ಲೂಡಿಂಗ್ ಹೋದ ತಿಂಗಳು ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ಹೋರಾಟ ಆರ್ಗನೈಸ್ ಆಗುತ್ತೆ. ಆ ಹೋರಾಟಕ್ಕೆ ನಾನು ಹೋಗ್ತೀನಿ. ನನ್ನ ಪಕ್ಕದಲ್ಲಿ ಗಿರೀಶ್ ಮಟ್ಟಣ್ಣನ ಕೂತ್ಕೊಂಡಿರ್ತಾರೆ. ನಾನು ಅಲ್ಲಿ ಒಂದಿಷ್ಟು ದಿನ ವಿಚಾರಣೆ ಮಾಡ್ಕೊಂಡೆ. ಎಲ್ಲ ಚೆನ್ನಾಗಿ ಶಾಮಿಯಾನ ಹಾಕಿದ್ರ, ವೆಲ್ ಆರ್ಗನೈಸ್ ಶಾಮಿಯಾನ, ಇದೆಲ್ಲ ಶ್ರೀಮಂತರ ಹಾಕಂತದ್ದು, ಆಮೇಲೆ ಇಲ್ಲಿರುವಂತ ಎಲ್ಲ ಚೆನ್ನಾಗಿರೋಂಥದ್ದು. ನಾನು ಯಾರೋ ನನಗೆ ಗೊತ್ತಿರೋಂಥ ಸ್ನೇಹಿತರನ್ನ ಕೇಳ್ಕೊಂಡೆ, ಇಲ್ಲಣ್ಣ ಇದು ಯಾರೋ ಕಾಂಗ್ರೆಸ್ ಸ್ಪಾನ್ಸರ್ ಮಾಡವ್ರೆ ಅಂತಂದ್ರು. ಮಾಡವ್ರೆ ಇಲ್ಲ ಗೊತ್ತಿಲ್ಲ ನನಗೆ. ಅಲ್ರಿ, ಇದೇ ಕಾಂಗ್ರೆಸ್ ಸರ್ಕಾರನೇ SIT ಅಲ್ಲ ಹಿಡಿಸ್ತಾ ಇದೆ. ಇದೇ ಕಾಂಗ್ರೆಸ್ ಸರ್ಕಾರನೇ 150ಕ್ಕೂ ಹೆಚ್ಚು FIR ಗಳನ್ನ ಧ್ವನಿ ಎತ್ತೋರ್ ಮೇಲೆ ಹಾಕಿದ್ದಾರೆ, ನನ್ನ ಮೇಲೆ 6 ಹಾಕಿದ್ದಾರೆ, ಮಹೇಶ್ ತಿಮ್ರೋಡಿ ಅವ್ರ ಮೇಲೆ 14 ಹಾಕಿದ್ದಾರೆ, ಮಹೇಶ್ ತಿಮ್ರೋಡಿ ಅವ್ರಿಗೆ ಗಡೀಪಾರು ಮಾಡಿದ್ದಾರೆ. ಅಂತ ಕಾಂಗ್ರೆಸ್ ಸರ್ಕಾರದ ಯಾರೋ ಹುಡುಗರು ಅಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಅದನ್ನ ಸ್ಪಾನ್ಸರ್ ಮಾಡಿದ್ರು ಅಂತ ನಾನು ಕೇಳ್ಪಟ್ಟೆ. ನಿಜನ ಸುಳ್ಳೋ ಗೊತ್ತಿಲ್ಲ. ನಮ್ ಪ್ರಶ್ನೆ ಏನಪ್ಪಾ ಅಂದ್ರೆ 5,000 50,000 ಹಾಕಿದ್ರೆ ಮಾಮೂಲಿ ಶಾಮಿಯಾನ ಹಾಕಿ ಯಾವ್ದೋ ಒಂದು ಮೈಕ್ ಎತ್ಕೊಂಡ್ಬಂದು ಇಕ್ಕಿದ್ರೆ ಆಗೋಗಿತ್ತು. ನಮ್ಗೆ ಯಾವ್ದೋ ಪಕ್ಷದವ್ರು ಸ್ಪಾನ್ಸರ್ ಮಾಡಿ ಅದಕ್ಕೆ ಹೋರಾಟ ಮಾಡ್ಬೇಕು ಅಂತಂದ್ರೆ ಅದೇ ಕಾಂಗ್ರೆಸ್ ಸರ್ಕಾರದ ಕೆಳಗಡೆ ಇದೇ SIT ಧರ್ಮಸ್ಥಳದ ತನಿಖೆ ಹಳ್ಳ ಹಿಡಿತಾ ಇದೆ. ಒಂದು ಹಳ್ಳ ಹಿಡಿಸ್ತಾ ಇರುವಂತ ಸರ್ಕಾರದ ಕಡೆಯವರು ಸ್ಪಾನ್ಸರ್ ಮಾಡ್ತಾರೆ ಅಂತಂದ್ರೆ ಇದನ್ನ ಆರ್ಗನೈಸ್ ಮಾಡಕ್ಕೆ ಒಪ್ಕೊಂಡಂತವ್ರ ಬಗ್ಗೆ ನನಗೆ ಅನುಮಾನ ವ್ಯಕ್ತಪಡಿಸಬೇಕಾಗ್ತಾ ಇದೆ. ಹೋರಾಟ ಅನ್ನೋದು ಪವಿತ್ರತೆಯಿಂದ ಸಾಗಬೇಕು. ಹೋರಾಟ ಅನ್ನೋದು ಮಿಷನ್ ಕಂಪ್ಲೀಟ್ ಆಗ್ಬೇಕು. ಹೋರಾಟ ಅಂದ್ಮೇಲೆ ಧ್ವನಿ ಎತ್ತದ ಮೇಲೆ ಅದಕ್ಕೆ ನ್ಯಾಯ ಸಿಗಬೇಕು. ಕನಿಷ್ಠ ಪಕ್ಷ ಲಾಜಿಕಲ್ ಕನ್ಕ್ಲೂಷನ್ಗೆ ಹೋಗಬೇಕು. ಇಲ್ಲಿ ಯಾವನ ಹೆಸರು ಮಾಡ್ಕೊಬೇಕು, ಯಾವನ ಕಾಸು ಮಾಡ್ಕೊಬೇಕು, ಯಾವನ್ನ ಬಲಿ ಪಶು ಕೊಡ್ಬೇಕು, ಯಾವನ ಪ್ರೊಟೆಕ್ಷನ್ ತರಬೇಕು, ಇದೆಲ್ಲ ಕತೆ. ವಿ ವಾಂಟ್ ಜಸ್ಟಿಸ್. ಧನಂಜಯ ಅವರು ಕರ್ಕೊಂಡ್ಬಂದಿದ್ಯಾರು? ಬ್ಯಾಕ್ ಔಟ್ ಆಗಕ್ಕೆ ಕಾರಣ ಯಾರು? ಪವರ್ ಟಿವಿಯನ್ನು ಇಷ್ಟೆಲ್ಲ ಮಾತಾಡ್ದ, ಅವನ ಮೇಲೆ ಕೇಸ್ ಆಗದಿರೋಕ್ಕೆ ಕಾರಣ ಏನು? ಮಹೇಶ್ ತಿಮ್ರೋಡಿ ಮೇಲೆ 14 ಕೇಸ್ ಆಗುತ್ತೆ, ಗಡೀಪಾರ್ ಆಗುತ್ತೆ. ಅದೇ ಜೊತೆಲಿರುವ ಗಿರೀಶ್ ಮಟ್ಟಣ್ಣ ಅವ್ರ ಮೇಲೆ ಪೊಲೀಸ್ ಅವ್ರು ಏನು ಕ್ರಮನೇ ಜರುಗಿಸಲ್ಲ. ಅಲ್ಲ, ಪೊಲೀಸ್ ಇಲಾಖೆ ಬಿಟ್ಟಿದ್ದೀರಾ ಅಥವಾ ಪೊಲೀಸ್ ಅವ್ರ ಕನೆಕ್ಷನ್ ಬಿಟ್ಟಿದ್ದೀರಾ?
ಗಿರೀಶ್ ಮಟ್ಟಣ್ಣ ದಯಮಾಡಿ ತಿಳಿಸಿ. ಗಿರೀಶ್ ಮಟ್ಟಣ್ಣ ಇರೋದು ಇದೇ ಕೊಡಗೇಲಿನಲ್ಲಿ. ಕೊಡಗೇಲಿ ಇನ್ಸ್ಪೆಕ್ಟರ್ ನನ್ನನ್ನು ಅರೆಸ್ಟ್ ಮಾಡಿದಾಗ ಒಂದು ಮಾತು ಹೇಳ್ತಾನೆ, ಗಿರೀಶ್ ಮಟ್ಟಣ್ಣ ಅವ್ರ ಪರಿಚಯನ ಅಂತ ಕೇಳ್ತಾನೆ. ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತು ನಾನು ಹೇಳ್ತೀನಿ ಪರಿಚಯ ಇಲ್ಲ ಅಂತ. ಸರ್ ಅವ್ರು ನಮ್ಮ ಇಲಾಖೆಯಲ್ಲಿದ್ದವರು, ನಮ್ಮ ಸಾಹೇಬ್ರು, ಅವ್ರ ಸಾಹೇಬ್ರಂತೆ. ಮುತ್ತು ಹೇಳೋ ಮಾತಿದ್ದು. ಕೊಡಗೇಲಿ ಇನ್ಸ್ಪೆಕ್ಟರ್ ನನ್ನ ಅರೆಸ್ಟ್ ಮಾಡಿದಾಗ ಮುತ್ತು ಹೇಳೋ ಮಾತಿದ್ದು. ಅವನು ಇನ್ನೊಂದು ಮಾತು ಹೇಳ್ದ, ಸರ್ ನಾವು ಅವ್ರ ಸಂಪರ್ಕ ಬಿಟ್ಟಿಲ್ಲ, ಅವರು ನಮ್ಮ ಸಂಪರ್ಕ ಬಿಟ್ಟಿಲ್ಲ, ಡಿಪಾರ್ಟ್ಮೆಂಟ್ ಬಿಟ್ಕೊಡ್ತೀರಾ ನಾವೆಲ್ಲ ಒಂದೇ, ನೀವ್ಯಾಕೆ ಇದನ್ನ ತಲೆ ಮೇಲೆ ಹಾಕಂತೀರಾ ಅಂತ ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತು ಹೇಳಿದ ಮಾತು ಇವತ್ತು ಕೂಡ ಕಿವಿಲಿ ಗಿರಿಗಿರಿ ಅಂತ ಇದೆ. ನಾನು ಸ್ಪಷ್ಟನೆ ಕೇಳ್ಬೇಕಂತಿದ್ದೆ ಗಿರೀಶ್ ಮಟ್ಟಣ್ಣ, ಆದ್ರೆ ಕೇಳೋ ಅಂತ ಸಮಯನೂ ಬರಲಿಲ್ಲ, ಆ ಒಂದು ಪರಿಸ್ಥಿತಿನೂ ಬರಲಿಲ್ಲ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಮಿಷನ್ ಹಳ್ಳ ಹಿಡಿಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಈ ಮಿಷನ್ಗೆ ನ್ಯಾಯ ಸಿಗಬೇಕು. ಯಾವುದೇ ಪಕ್ಷದಿಂದ ಭಿಕ್ಷೆ ಇಸ್ಕೊಂಡು ನಾವು ಹೋರಾಟ ಮಾಡೋಂತ ಅವಶ್ಯಕತೆ ಇಲ್ಲ. ಯಾವುದೇ ಬ್ರೀಫ್ ಕೇಸ್ ಇಸ್ಕೊಂಡು ಹೋರಾಟ ಮಾಡೋ ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ. ಐ ವಾಂಟ್ ಧರ್ಮಸ್ಥಳ ಕೇಸ್ ಟು ಗೋ ಟು ಲಾಜಿಕಲ್ ಕನ್ಕ್ಲೂಷನ್. ಕೊಂದವರು ಯಾರು? ಒಂದಷ್ಟು ಜನ ಹೆಣ್ಮಕ್ಳು ಸಿಎಂ ಹತ್ರ ಹೋಗಿ ಒಂದು ಪ್ರಶ್ನೆ ಕೇಳಿದ್ರು, ಕೊಂದವರು ಯಾರು? ನಾನು ಇದಕ್ಕೊಂದು ಆಡ್ ಮಾಡ್ತೀನಿ, ಮಾರಾಟ ಆದವರು ಯಾರು? ಮುಖವಾಡ ಹಾಕೊಂಡ್ರವ್ರು ಯಾರು? ಭೀಮನನ್ನ ಒಳಗಡೆ ಕೊಳೆತು ನೇಣಾಕೊಂಡು ಸತ್ತೋಗ್ಲಿ ಅಂತ ಕಾಯ್ತಾ ಇರೋರು ಯಾರು? ಎಲ್ಲ ಇದೆ. ನನ್ನ ಮೇಲೇನು ಆರ್ ಕೇಸ್ ಆಗಿದೆಯಪ್ಪ. ಗಿರೀಶ್ ಮಟ್ಟಣ್ಣ ಈ ಹೋರಾಟಕ್ಕೆ ಬಂದು ನಾನು ಯಾವ ಜವಾಬ್ದಾರಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, 6 ಕೋಟಿ ಕನ್ನಡಿಗರು ನನ್ನನ್ನು ಕೂಡ ಲೆಕ್ಕಾಚಾರ ಕೇಳುವಂತ ಜವಾಬ್ದಾರಿ ಇದೆ ಅವ್ರ ಮೇಲೆ. ಅದಕ್ಕೆ ಉತ್ತರ ಕೊಡುವಂತ ಜವಾಬ್ದಾರಿ ಕೂಡ ನನ್ನ ಮೇಲೆ ಇದೆ. ಯಾರೋ ಹೋರಾಟ ಮಾಡ್ತೀವಿ, ನಮ್ಮ ತೀಟೆಗಳನ್ನ ನೋಡೋಕ್ಕೋಸ್ಕರ ಹೋರಾಟ ಮಾಡೋದಲ್ಲ. ಭೀಮನನ್ನ ಇಷ್ಟು ದಿನ SIT ಕಸ್ಟಡಿಯಲ್ಲಿ ಬಿಟ್ಟಿರೋದೇ ಮಹಾ ಅಪರಾಧ. ಅವನನ್ನ ಬಿಡಿಸ್ಕೊಂಡ್ ಬರ್ಬೇಕಾಗಿತ್ತು, ಅವನ್ನ ಕರ್ಕೊಂಡ್ಬಂದು ತಗಲಾಕಾಯ್ತು. ಅವನು ಸಾಯ್ಲಿ ಅಂತ ಬಿಟ್ಟಿದ್ದೀರಿ ಅಂತಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಅರ್ಥ ಆಗುತ್ತೆ ನನಗೆ. ಭೀಮಾ ಇಸ್ ದ ಕೀ ಫಾರ್ ಧರ್ಮಸ್ಥಳ ಕೇಸ್. ಅವನು ಹೊರಗಡೆ ಬರಲೇಬೇಕು. ಬಂದಿಲ್ಲ ಅಂತಂದ್ರೆ ಒಳಗಡೆನೂ ಷಡ್ಯಂತ್ರ ಇದೆ, ಸರ್ಕಾರದಲ್ಲೂ ಷಡ್ಯಂತ್ರ ಇದೆ, SIT ನಲ್ಲೂ ಷಡ್ಯಂತ್ರ ಇದೆ. ಕೆಲವು ಹೋರಾಟಗಾರರಂತ ಮುಖವಾಡ ಹಾಕೊಂಡಂತರು ಕೂಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಭೀಮನ ಸಾವಿಗೆ ಅಂತ ನಮಗೆ ಒಂದಷ್ಟು ಡೌಟ್ ಇದೆ. ಇದನ್ನೆಲ್ಲದನ್ನು ನಮ್ಮ ಟೀಮ್ ವಾಚ್ ಮಾಡ್ತಾ ಇದೆ. ಓಕೆ, ವಿ ವಿಲ್ ಕನ್ಕ್ಲೂಡ್. ಯಾವುದೇ ಡೌಟ್ ಇಟ್ಕೊಂಬಿಡಿ. ಯಾವನೇ ಮಾರಾಟ ಆಗಿದ್ರೋ ಅವ್ರ ಮುಖವಾಡವನ್ನ ತೆಗಿತೀವಿ. ವೆನ್ ವಿ ಕ್ಯಾನ್ ಅನ್ಮಾಸ್ಕ್ SIT, ವೆನ್ ವಿ ಕ್ಯಾನ್ ಅನ್ಮಾಸ್ಕ್ ಆಲ್ ದ 3 ಪಾರ್ಟೀಸ್ ಇನ್ ಕರ್ನಾಟಕ, ವೆನ್ ಇಟ್ ಕಮ್ ಟು ಧರ್ಮಸ್ಥಳ ವಿಚಾರಕ್ಕೆ ಬಂದಾಗ ನೀವು ಕೆಟ್ಟ ಕಮೆಂಟ್ ಹಾಕೋರೆಲ್ಲ ಗಿರೀಶ್ ಮಟ್ಟಣ್ಣನವರ ಸಾಥಿಗಳು ಅಂತ ಗೊತ್ತಿದೆ. ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ನನ್ ಗಿರೀಶ್ ಮಟ್ಟಣ್ಣಲ್ಲ ಇಂಪಾರ್ಟೆಂಟು, ಧರ್ಮಸ್ಥಳಕ್ಕೆ ನ್ಯಾಯ ಸಿಗೋದು ಇಂಪಾರ್ಟೆಂಟು, ಹೋರಾಟ ಜಯ ಸಿಗೋದು ಇಂಪಾರ್ಟೆಂಟು. ನಾನ್ ಮಾರಾಟನೂ ಆಗಲ್ಲ, ನನಗೆ ಮಾರಾಟ ಆಗೋಂತ ಅವರ ಸವಾಸನೂ ಬೇಡ. ನಾನು ಯಾವನ್ ಕೈಲ ಉಗಿಸ್ಕೊಳಲ್ಲ. ನಾನು ಉಗಿದಿದ್ದೀನಿ, ಪವರ್ ಟಿವಿಯನ್ಗೆ ನಾನು ಉಗಿದಿದ್ದೀನಿ, ನಾನು ಉಗಿಸ್ಕೊಂಡಿಲ್ಲ. ಉಗಿಸ್ಕೊಂಡ ಮೇಲೆ ಅವನ ಮೇಲೆ ಕೇಸ್ ಹಾಕಬೇಕಾಗಿತ್ತು. ಯಾಕೆ ಹಾಕಿಲ್ಲ ಅಂತ ನಾನು ಕೇಳಕ್ ಹೋಗಲ್ಲ. ಭೀಮನ್ ಯಾಕೆ ಬಿಟ್ಟಿದ್ದೀರಾ? ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋ ಅಂತ ನೀವು ಭೀಮನ್ ಯಾಕೆ ಕೊಳೆಯಕ್ ಬಿಟ್ಟಿದ್ದೀರಾ? ಭೀಮನ್ ಸಾವಿಗೆ ನೀವು ಕಾಯ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಜನ ನನ್ನ ಕೇಳ್ತಾ ಇದ್ದಾರೆ. ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಹೋರಾಟವಾಗಿರ್ಬೇಕೇ ಹೊರತು, ಅದೇ ಹೇಳ್ತಾರಲ್ಲ, ಇಫ್ ಯು ಕಾಂಟ್ ಡೆಲಿವರ್ ದ ಜಸ್ಟಿಸ್ ಅಟ್ ಲೀಸ್ಟ್ ಡೋಂಟ್ ಗೆಟ್ ಸೋಲ್ಡ್ ಟು ದ ಬ್ರೀಫ್ ಕೇಸ್ ಅಂತ ಹೇಳ್ತಾರೆ. ಕೊನೆ ಪಕ್ಷ ನಿನ್ ಕೈಯಲ್ಲಿ ನ್ಯಾಯ ಕೊಡಕ್ಕಾಗಿಲ್ಲ ಅಂತ ಪರವಾಗಿಲ್ಲ, ಹಣದ ಬಾಕ್ಸ್ಗೆ ಮಾರಾಟ ಆಗಬೇಡ ಅನ್ನೋ ಗಾದೆಯನ್ನ ನಿಮ್ಮ ಮುಂದೆ ಇಡುತ್ತಾ, ಕಣದಲ್ಲೂ ಕನ್ನಡ, ಧರ್ಮಸ್ಥಳ ಹೋರಾಟದ ಕಣದಲ್ಲೂ ಸೌಜನ್ಯಗೆ ನ್ಯಾಯ ಸಿಗಬೇಕು. ಸೌಜನ್ಯ ಅಂದ ತಕ್ಷಣ ಮತ್ತೊಂದು ವಿಚಾರ ಜ್ಞಾಪಕ ಬರ್ತಾ ಇದೆ. ಸೌಜನ್ಯಳ ಸಾವಿನ ಮರು ತನಿಖೆಗೆ ಹೈಕೋರ್ಟ್ಗೆ ಯಾಕೆ ಅಪೀಲ್ ಹಾಕಿಲ್ಲ? ಸುಪ್ರೀಂ ಕೋರ್ಟ್ಗೆ ಯಾಕೆ ಅಪೀಲ್ ಹಾಕಿಲ್ಲ? ಮಟ್ಟಣ್ಣ ನೀನೇ ಹೇಳಣ್ಣ ದಯಮಾಡಿ. ಥ್ಯಾಂಕ್ಸ್ ಎ ಲಾಟ್ ಅಣ್ಣ. ಓಕೆ, ನನಗೆ ಹೆದರಕ್ಕೂ ಗೊತ್ತಿಲ್ಲ, ಬೆದರಕ್ಕೂ ಗೊತ್ತಿಲ್ಲ. ಷಡ್ಯಂತ್ರ ಮಾಡಿದ್ರೆ ಮುಖವಾಡ ತೆಗೆದೇ ಅಭ್ಯಾಸ ನನಗೆ ಹೋರಾಟದಲ್ಲಿ ನಿಯತ್ತಾಗಿರ್ಬೇಕು, ಇಲ್ಲ ಮುಚ್ಕೊಂಡು ಮನೆಗೆ ಹೋಗ್ಬೇಕು. ನನಗೆ ಮಾರಾಟ ಆಗಿ ನಾನು ಬಿಲ್ಡಿಂಗ್ ಕಟ್ಕೊಳೋದು, ಕಾರ್ ತಗೊಳೋದು, ನನ್ನ ಆಸ್ತಿನ ಹೆಚ್ಚಿಸ್ಕೊಳೋ ಅಂತ ಪ್ರಮೇಯ ನನಗಂತೂ ಇಲ್ಲ. ವಿ ಆರ್ ಬಾರ್ನ್ ರಿಚ್. ನಾವು ಜಮೀನ್ದಾರರಾಗಿ ಬದುಕಿದ್ದೀವಿ, ಜಮೀನ್ದಾರರಾಗಿ ಜೀವನ ಮಾಡ್ತೀವಿ, ಜಮೀನ್ದಾರರಾಗಿ ಸಾಧ್ಯವಾದ ಕೆಲಸ ಮಾಡ್ತೀವಿ, ಮುಚ್ಕೊಂಡು ಮನೆಗೆ ಹೋಗ್ತೀವಿ. ನಮ್ಗೆ ಯಾವನ ಹತ್ರ ಏನಾದ್ರು ಅನ್ನಿಸ್ಕೊಂಡ್ರೆ, ಯಾವನಾದ್ರೂ ಫಿಕ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಅವನನ್ನ ಕಾಲು ಬೂಟವರೆಗೂ ತರೋವರೆಗೂ ನಮಗೂ ನೆಮ್ಮದಿ ಇರಲ್ಲ. ಬಾಯಿಗೆ ಬಂದಂಗೆ ಮಾತಾಡೋದಲ್ಲ, ಅಥವಾ ಬಾಯಿಗೆ ಬಂದಂಗೆ ನಾನು ವಿಕ್ಟಿಮ್ ಕಾರ್ಡ್ ಆಡ್ಕೊಂಡು ನಾನು ಹೋರಾಟಗಾರ ಅನ್ಕೊಳ್ಳೋದು ಅಲ್ಲ. ಈ ಒಂದು ಹೋರಾಟ ಯಾವ ಕಡೆ ಹೋಗ್ತಾ ಇದೆ, ಈ ಲೋಪದೋಷಗಳಿಗೆ ಕಾರಣಕರ್ತರು ಯಾರು,
ಹೂ ಇಸ್ ರೀಸನ್ ಫಾರ್ ಆಲ್ ದಿಸ್? ಥ್ಯಾಂಕ್ಸ್ ಅಲಾಟ್. ಕಣ ಕಣದಲ್ಲೂ ಕನ್ನಡ ಹೋರಾಟ, ಧರ್ಮಸ್ಥಳದ ಹೋರಾಟ ನಿಮಗೆ ಎಷ್ಟು ಮುಖ್ಯನೋ ನಮಗೂ ಅಷ್ಟೇ ಮುಖ್ಯ. ಧರ್ಮಸ್ಥಳದ ಮಟ್ಟದಲ್ಲಿ ಇಂಥ ಹೋರಾಟನ ಪ್ರಪಂಚದ ಮಟ್ಟಕ್ಕೆ ತಲುಪಿಸಕ್ಕೆ ಸಾಕಷ್ಟು ಜನ ಪ್ರಯತ್ನ ಬಿದ್ದಿದ್ದಾರೆ. ಅದು ತಲುಪಿದೆ ಕೂಡ. SIT ರಚನೆ ಮಾಡಿದ್ರು ನ್ಯಾಯ ಕೊಡೋಕ್ಕೋಸ್ಕರನೇ ಹೊರತು 150 ಕೇಸು. ನಾನು ಯಾರೋ ಮೋಹನ್ ಬುಗಾಡಿ ಅಂತ ಬೆಳಗಾವಿಯಿಂದ ಫೋನ್ ಮಾಡಿದ್ದ. ಗಿರೀಶ್ ಮಟ್ಟಣ್ಣ ನಿಮಗೆ ಹೇಳ್ತಾ ಇದ್ದೀನಿ, ಅವನು ನಿಮ್ ಜೊತೆ ನಿಂತ್ಕೊಂಡಿದ್ದಕ್ಕೆ ಅವನ ಮೇಲೆ ಒಂದು FIR ಆಗಿದೆ. ಅವನ ಫೋನ್ ಅನ್ನ ತಾವು ರಿಸೀವ್ ಮಾಡ್ತಾ ಇಲ್ಲ. ಯಾಕೆ? SIT ನಿಮ್ಮನ್ನ ಇಂಟ್ರಾಗೇಷನ್ ಮಾಡಿದ್ಮೇಲೆ ಹೊರಗಡೆ ಬಂದು SIT ನ ಯಾಕೆ ಹೊಗಳ್ತೀರಾ ಗಿರೀಶ್ ಮಟ್ಟಣ್ಣ? ಆ ಪೊಲೀಸ್ ಇಲಾಖೆಯ ವಾಸನೆ ಇನ್ನ ಹೋಗಿಲ್ವಾ? ಎಲ್ಲ ಅಬ್ಸರ್ವ್ ಮಾಡ್ತಾ ಇದೀವಿ ಮಟ್ಟಣ್ಣ. ನೀವು ಪೊಲೀಸ್ ಡಿಪಾರ್ಟ್ಮೆಂಟೇ ಇರ್ಬೋದು, ನಾನು ವಕೀಲನೇ ಇರ್ಬೋದು, ನಿಮ್ ಪೊಲೀಸು ತನಿಖೆನೇ ಮಾಡ್ಬೋದು. ನಾವು ಬರೀ ಅಬ್ಸರ್ವೇಷನ್ ಅಲ್ಲಿ ವಾಸನೆನಲ್ಲಿ ಹೇಳ್ತೀವಿ ಯಾವ ಡಾಗಿ ಯಾವ ಇಲಾಖೆಗೆ ಸೇರಿದ್ದು, ಯಾವ ಡಾಗಿ ಯಾರ ಮನೆಯದು ಅಂತ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಸತ್ಯ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ತೀಟೆಗೋಸ್ಕರ ಒಂದಷ್ಟು ಕೆಟ್ಟ ಕಮೆಂಟ್ ಆಗ್ಬೋದು. ಎರಡು ಕೂಡ ಇಂಪ್ಯಾಕ್ಟ್ ಆಗಲ್ಲ. ಯಾಕೆ ಅಂತಂದ್ರೆ ನನ್ನ ಫೋಕಸ್ ಧರ್ಮಸ್ಥಳದಲ್ಲಿ ಸತ್ತವರಿಗೆ ನ್ಯಾಯ ಸಿಗಬೇಕು, ಸಿಕ್ಕೇ ಸಿಗುತ್ತೆ. ಅದು ಸರ್ಕಾರ ಅವ್ರ ಜೊತೆನೇ ಇರಲಿ, 3 ಪಕ್ಷಗಳ ಅವ್ರ ಜೊತೆನಲ್ಲೇ ಇರಲಿ, ಕೆಲವು ಮುಖವಾಡ ದಾರಿಗಳು ಅವ್ರ ಜೊತೆನಲ್ಲೇ ಇರಲಿ, ಐ ಡೋಂಟ್ ಕೇರ್. ಥ್ಯಾಂಕ್ ಯು. ಕಣ ಕಣದಲ್ಲೂ ಕನ್ನಡ, ಧರ್ಮಸ್ಥಳ ಹೋರಾಟದಲ್ಲಿ ಕಣ ಕಣದಲ್ಲೂ ಸೌಜನ್ಯ ಮತ್ತೆ ನ್ಯಾಯ ಸಿಗಲಿ ಅನ್ನೋ ಆ ಒಂದು ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ನನ್ನ ಸಲಾಂ ಅಂತ ಹೇಳುತ್ತಾ, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಬಡಿ, ಬಟ್ ಜಸ್ಟಿಸ್ ಅನ್ನು ಯಾರಾದ್ರೂ ಮಾರಾಟ ಮಾಡಿದ್ರೆ ಅವರ ಮುಖವಾಡವನ್ನ ಬಿಡಿಯಾಗಿ ಬಿಚ್ಚಾಕ್ ಬಿಡ್ತೀನಿ. ಎಚ್ಚರ ಇರ್ಲಿ. ಬಿ ಕೇರ್ಫುಲ್. ದಿಸ್ ಇಸ್ ಅ ವಾರ್ನಿಂಗ್ ಫಾರ್ ದ ಕರಪ್ಟ್ ಆಸ್ ವೆಲ್ ಆಸ್ ದ ಪೀಪಲ್ ಹೂ ಆರ್ ವೇರಿಂಗ್ ಮಾಸ್ಕ್. ಬೆಟರ್ ಅನ್ಮಾಸ್ಕ್ ಯುವರ್ ಸೆಲ್ಫ್. ಮುಖವಾಡ ನೀವೇ ಕಳ್ಸಿದ್ರೆ ಒಳ್ಳೇದು, ನಾನ್ ಕಳ್ಸಿದ್ರೆ ತುಂಬಾ ದೊಡ್ಡ ಅವಮಾನ ಆಗುತ್ತೆ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಕಣ ಕಣದಲ್ಲೂ ಕನ್ನಡ.